ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಸ್ನೇಹಿತರೆ, ಟೀಯನ್ನು ಕುಡಿದ್ರೆ ತಲೆನೋವು ತುಂಬಾ ಬೇಗ ಕಡಿಮೆ ಆಗುತ್ತಾ ಅಂತ ಹೇಳಿ ತುಂಬ ಚೆನ್ನಾಗಿ ಟೀ ಒಂದು ಕುಡಿಯೋದಕ್ಕೆ ತಲೆನೋವು ಬಂದ ತಕ್ಷಣ ಇಮಿಡಿಯೇಟ್ಲಿ ಟೀ ಮಾಡ್ಕೊಂಡು ಕುಡಿಲಿಕ್ಕೆ ಇಷ್ಟಪಡ್ತೀವಿ. ಆದರೆ ನಿಜವಾಗ್ಲೂ ಟೀನ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಸೈಂಟಿಫಿಕಲಿ ನಾವು ಪ್ರೂವ್ ಮಾಡಬಹುದಾ, ಅಥವಾ ಸೈಂಟಿಫಿಕಲಿ ಇದು ನಿಜಾನಾ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ನೋಡೋಣ. ಟೀ ಕುಡಿದ್ರೆ ತಲೆನೋವು ನಿಜವಾಗ್ಲೂ ಕಮ್ಮಿ ಆಗುತ್ತಾ? ಸೊ ಯಾರೆಲ್ಲ ಚಹಾ ಪ್ರಿಯರಿದ್ದೀರಾ, ಖಂಡಿತ ನೀವು ಇವತ್ತಿನ ಈ ಒಂದು ವಿಡಿಯೋನ ತಿಳ್ಕೊಳ್ಳೇಬೇಕು. ಬೆಳಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಹಲವರಿಗೆ ಟೀ ಬೇಕೇ ಬೇಕು. ಟೀ ಸೇವಿಸಿದ ಮೇಲೆಯೇ ಅವರ ದಿನಚರಿ ಮುಂದುವರಿಯುತ್ತೆ. ಟೀ ಎಷ್ಟರ ಮಟ್ಟಿಗೆ ಹೆಸರು ಮಾಡಿದೆ ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಇದನ್ನು ತುಂಬ ಇಷ್ಟಪಡ್ತಿದ್ದಾರೆ. ಟೀ ಕುಡಿದೇ ಇದ್ರೆ ತಲೆನೇ ಓಡಲ್ಲ ಅನ್ನೋ ಜನಗಳು ಕೂಡ ತುಂಬಾ ಇದ್ದಾರೆ. ಯಾವಾಗ ಟೀ ಕುಡಿದ್ರೆ ಉತ್ತಮ ಗೊತ್ತಾ? ಮನೆಯಲ್ಲಿ ಟೀ ಕುಡಿಯಲು ಸಾಧ್ಯವಾಗದಿದ್ದರೆ ಕೊನೆಗೆ ರಸ್ತೆ ಅಂಚಿನಲ್ಲಿರುವ ಚಿಕ್ಕ ಗೂಡಂಗಡಿಯಲ್ಲೂ ಕೂಡ ಟೀ ಕುಡಿದು ಹೋಗೋರು ಇದ್ದಾರೆ. ಒಟ್ಟಿನಲ್ಲಿ ನಮಗೆ ಟೀ ಬೇಕು ಅಷ್ಟೇ. ಹಲವರು ದೈನಂದಿನ ಟೀ ಕಳೆದುಕೊಳ್ಳುವುದರಿಂದ ಮನಸ್ಸಿಗೆ ತುಂಬ ತೊಂದರೆ ಆಗುತ್ತೆ. ಮುಖ್ಯವಾದದನ್ನು ಏನೋ ಬಿಟ್ಟಂತೆ ಅನುಭವ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಟೀ ಅನ್ನೋದು ಒಂದು ಅಡಿಕ್ಟನ್ನು ಆಗಿರ್ತಾರೆ. ಟೀ ಸೇವನೆಯಿಂದ ನಮ್ಮ ದೇಹಕ್ಕೆ ವಿವಿಧ ಪ್ರಯೋಜನಗಳು ಇದೆ, ಹಾಗೆಯೇ ಕೆಲ ಸಮಸ್ಯೆಗಳು ಕೂಡ ಇದೆ. ಒಂದು ನಿಗದಿತ ಸಮಯದಲ್ಲಿ ಟೀ ಕುಡಿಯುವುದು ಉತ್ತಮ. ಫ್ರೀ ಇದ್ದಾಗೆಲ್ಲ ಟೀ ಕುಡಿದ್ರೆ ನಿಮ್ಮ ಆರೋಗ್ಯ ಕೆಡೋದಂತೂ ಪಕ್ಕ. ಅದೇ ಚಹದ ಬಗ್ಗೆ ವೈದ್ಯರು ಹೇಳೋದೇನು ಅಂದರೆ, ಇನ್ನು ಕೆಲ ನುರಿತ ವೈದ್ಯರು ಟೀ ಸೇವನೆಯಿಂದ ತಲೆನೋವು ಕಡಿಮೆ ಆಗಲ್ಲ ಅಂತ ಹೇಳಿ ವರದಿಯನ್ನು ಮಾಡಿದ್ದಾರೆ. ಅತಿಯಾದ ಟೀ ಸೇವನೆ ಹಾನಿಕಾರಕ. ಟೀ ಸೇವಿಸೋದ್ರಿಂದ ತಲೆನೋವಿಗೆ ಸಂಬಂಧಿಸಿದ ಯಾವ ಪರಿಣಾಮವೂ ಬೀರಲ್ಲ ಎಂದು ಕೂಡ ವೈದ್ಯರು ಹೇಳ್ತಾರೆ. ಟೀನಲ್ಲಿ ಹಲವು ವಿಧವಿದೆ. ಬ್ಲ್ಯಾಕ್ ಮತ್ತು ಗ್ರೀನ್ ಟೀ ಕುಡಿದರೆ ಹಲವು ಪ್ರಯೋಜನಗಳಿವೆ. ಬ್ಲ್ಯಾಕ್ ಟೀ ಹೆಚ್ಚು ಕೆಫಿನನ್ನು ಹೊಂದಿರುತ್ತದೆ. ಇದು ನಿಮಗೆ ತಲೆನೋವಿಗೆ ಸಹಾಯ ಮಾಡುತ್ತೆ. ಹಾಗೂ ಕೆಫಿನ್ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತೆ. ವಿಶೇಷವಾಗಿ ಕೆಫಿನ್ ಅನ್ನ ತಲೆನೋವು ಅನುಭವಿಸುವವರು ಸ್ವೀಕರಿಸ್ತಾರೆ. ಹಲವರ ಫೇವ್ರೇಟ್ ಈ ಮಸಾಲಾ ಟೀ ಅಂತ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಮಸಾಲಾ ಟೀನಲ್ಲಿ ಬಳಸುವ ಶುಂಠಿ, ಏಲಕ್ಕಿ ಮತ್ತು ದಾಲ್ಚಿನ್ನಿಗಳಂತಹ ಮಸಾಲೆಗಳು ಹಲವು ಬಗೆಯ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ತಲೆನೋವು ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ ಮೈಗ್ರೇನ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಶುಂಠಿ ಪರಿಣಾಮಕಾರಿ ಅಂತ ಹೇಳಿ ವೈದ್ಯರು ಕೂಡ ಹೇಳ್ತಾರೆ. ಮಸಾಲಾ ಟೀ ತಲೆನೋವನ್ನು ಗುಣಪಡಿಸುತ್ತದೆ ಎಂದು ಸಾಬೀತುಪಡಿಸಲು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ ಅಂತ ಕೂಡ ಹೇಳ್ಬೋದು. ಇನ್ನು ಟೀನಲ್ಲಿರುವ ಮಸಾಲೆಗಳು ಹಿತವಾದ ಪರಿಣಾಮವನ್ನು ಬೀರಬಹುದು ಮತ್ತು ಮಾನಸಿಕ ಒತ್ತಡ ಸಂಬಂಧಿತ ತಲೆನೋವುಗಳನ್ನು ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಚಹಾನ ಸೇವಿಸೋಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳೋದಾದ್ರೆ ಯಾವ ಸಮಯ ಅದು? ಹೌದು, ಊಟಕ್ಕೆ ಕನಿಷ್ಠ 1 ಗಂಟೆ ಮೊದಲು ಮತ್ತು ನಂತರ ಚಹಾ ಸೇವಿಸುವುದನ್ನು ತಡೆಯಲು ಸಂಶೋಧನಾ ಸಂಸ್ಥೆ ಸಲಹೆಯನ್ನು ನೀಡುತ್ತೆ. ಯಾಕಂದ್ರೆ ಇದರಲ್ಲಿ ಟ್ಯಾನಿನ್ ಎಂಬ ಅಂಶವು ಕೆಫಿನ್ ನಂತೆ ಇರುತ್ತದೆ. ಈ ಟ್ಯಾನಿನ್ಗಳು ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರಬಹುದು. ದೇಹದಲ್ಲಿ ಕಬ್ಬಿಣದ ಕೊರತೆ ಮತ್ತು ರಕ್ತಹೀನತೆಯಂತಹ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಅಂತ ಹೇಳಿ ಡಾಕ್ಟರ್ಸು ಊಟ ಆಗೋಕ್ಕೂ ಮುಂಚೆ 1 ಅವರ್ ಅಥವಾ ಊಟ ಆದಮೇಲೆ 1 ಅವರಲ್ಲಿ ನಾವು ಕಾಫಿ ಅಥವಾ ಟೀನೇ ಆಗ್ಬೋದು ಸ್ನೇಹಿತರೆ. ಬರೀ ಟೀ ಮಾತ್ರ ಅಲ್ಲ, ತುಂಬ ಜನ ಕಾಫಿಗೂ ಕೂಡ ಅಡಿಕ್ಟ್ ಆಗಿರ್ತೀರಾ. ಕಾಫಿಯಲ್ಲೂ ಕೂಡ ತುಂಬಾ ಕೆಫಿನ್ ಅಂಶ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಊಟ ಮಾಡೋಕ್ಕೂ 1 ಅವರ್ ಮುಂಚೆ ಅಥವಾ ಊಟ ಆದಮೇಲೆ 1 ಅವರ್ ಕೂಡ ನೀವು ಕಾಫಿ ಅಥವಾ ಟೀಯನ್ನು ತಗೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ತುಂಬ ಜನ ಹೋಟೆಲಲ್ಲಾಗ್ಬೋದು, ಮನೇಲಾಗ್ಬೋದು, ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ಕಾಫಿ ಅಥವಾ ಟೀ ಬೇಕು, ಅಥವಾ ಊಟದ ಜೊತೆನೇ ಊಟ ತಿಂತಾನೆ ಸ್ವಲ್ಪ ಸ್ವಲ್ಪ ಕಾಫಿ ಕುಡಿತಾ ಕೂಡ ಊಟ ಅಥವಾ ತಿಂಡಿ ತಗೊಳ್ಳೋರು ಇರ್ತೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.